ಎಲ್ಲ ಅಕ್ವೈರ್ ಮಾಡ್ಕೊಂಡಿರೋದು. ಸಂಜಿಲ್ ಬಂದಿಲ್ಲ ಬರ್ತಾರ ಹೋಗುತ್ತೆ. ನೀವೇನಾದ್ರು ಗಾಳಿ ಮಾಡಿಸ್ಲಿಲ್ಲ ಅಂದ್ರೆ ಇದು ಕಡ ಖಂಡಿತ ಕೌನ್ಸಿಲರ್ಗಳಿಗೆ ಇದು ಇದಾಕಿದ್ದಾರೆ, ಏನು ಜೀವ ಬೆದರಿಕೆ ಹಾಕಿದ್ದಾರೆ. ರಾತ್ರಿ ಮಳಿಗೆ ಮಾಫಿಯಾಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಮುರಿತಿರುವಂತಹ ಅಧಿಕಾರಿಗಳಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಮುರಿತಿರುವ ಅಧಿಕಾರಿಗಳಿಗೆ, ರಿಸರ್ವೇಶನ್ ವಿರೋಧಿ ಅಧಿಕಾರಿಗಳಿಗೆ, ನ್ಯಾಯಕ್ಕೆ ಅನ್ಯಾಯ ಮಾಡಿರುವಂತಹ ಅಧಿಕಾರಿಗೆ, ವಿರುದ್ಧವಾಗಿರುವ ಅಧಿಕಾರಿಗೆ, ಸರ್ವಾಧಿಕಾರ ಧೋರಣೆ ತೋರಿದ ಮುಖ್ಯಾಧಿಕಾರಿಗಳಿಗೆ, ಸರ್ವಾಧಿಕಾರಿ ಧೋರಣೆ ತೋರಿದ ಮುಖ್ಯಾಧಿಕಾರಿಗಳಿಗೆ, SC ST ಅನುದಾನವನ್ನ ಜನರಲ್ಲಿಗೆ ಕೊಟ್ಟಿರುವ ಅಧಿಕಾರಿಗಳಿಗೆ, ಯಾರು ಹೊಣೆ ಅದಕ್ಕೆ? ಈ ಅಧಿಕಾರಿಗಳೇನೆ ಹೊಣೆ. ಅವ್ರ ಜೀವಕ್ಕೆ ಇವರೇ ಈಗ ಕೂತಿರ್ತಿದ್ದಾರೆ. ಅವ್ರ ಜೀವಕ್ಕೆ ಏನಾರ ಅಧಿಕಾರಿನೂ ಬಂದು ನಮ್ಮನ್ನ ಕೇಳಿರಲಿಲ್ಲ 5 ದಿವಸ. ಇವತ್ತು ಹಣವಂತರಿಗೆ ನೋವಾಗ್ತಿದೆ ಅಂತ ಇನ್ನೊಬ್ಬರ ಅಧಿಕಾರಿಗಳು ಬಂದಾರೆ. 50 ಜನ ಫೋನ್ ಅಧಿಕಾರಿ 1.5 ಕೋಟಿ ಬಂದಿದೆ. ಯಾರು ಅಧಿಕಾರಿ ಸಸ್ಪೆಂಡ್ ಆಗಿ 6 ತಿಂಗಳು. ಇಲ್ಲಿ ನಾವು ಜನಪ್ರತಿನಿಧಿಗಳು ಮರ್ಯಾದೆ ಕಳ್ಕೊಂಡು ಹೋಗಿ 50 ವರ್ಷದ ಒಪ್ಪಂದ ಈ ನಾಳೆಯಿಂದ ಯಾರೇ ಅಧಿಕಾರಿಗಳಾಗ್ಲಿ, ಒಬ್ಬ ಸಾಮಾನ್ಯ ಪ್ರಜೆ ಯಾರ ದುಡ್ಕೊಂಡು ತಿನ್ನಕ್ಕೆ ಕುಡುಬಂತವ್ರಿಗೆ ಎಬ್ರಿಸೋದಾಗ್ಲಿ, ರೋಡಲ್ಲಿ ಇಟ್ಕೊಂಡು ಮಾತಾಡೋದಾಗ್ಲಿ ಮಾಡಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಯಾಕೆ ಅಂದ್ರೆ ಇವತ್ತು ನೀವು ಬಂಡವಾಳಶಾಹಿಯವರ ಪರವಾಗಿ ನಿಂತ್ಕೊಂತಿದ್ದೀರಾ. ಬಡವ್ರಿಗೆ ಒಂದು ಖಾತೆ ಮಾಡಕ್ 1.5 ತಿಂಗಳು ಮಾಡ್ತಾರೆ. ಅದೇ 1 ನಿಮಿಷಕ್ಕೆ ಅಧಿಕಾರಿ ಚೇಂಜ್ ಆಗ್ತಾರೆ. ಮಾಡಕ್ಕೆ ಒಂದೇ ದಿನ ಅವಕಾಶ ಮಾಡ್ತಾರೆ. ರಂಗ ಮುಂದೆ ಕಸ ತರಪ್ಪ ಅಲ್ಲ ಕಸ ಉಡಿಸ್ರಿ, ರೋಡಲ್ಲಿ ಉಳಿಸ್ರಿ. ಅಂಗಡಿ ಮಳಿಗೆಗಳಿಗೆ ನೋವಾಯ್ತು ಅಂತ ಹೇಳಿ ಈಗ ಈ ತರ ನಡ್ಕೊಳ್ಳೋದು ಇದು ಎಷ್ಟು ಮಟ್ಟಿಗೆ ಸರಿ? ಎಷ್ಟು ಮಟ್ಟಿಗೆ ಸರಿ? ಸಾರ್ವಜನಿಕರಿಗೆ ನ್ಯಾಯ ಒದಗಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವಿಲ್ಲಿ ಧರಣಿ ಕೂತಿದ್ದೀವಿ. ಕನ್ನಡಿ ಇಲ್ಲ, ನಂದು ಇದು ಅಂಗಡಿ ಅಂತ ಹೇಳೋದಕ್ಕೆ ಯಾವುದೇ ಕನ್ನಡ ಇಲ್ಲ. 40 ವರ್ಷ ರಲ್ಲಿ 12 ಜನ ಹೇಳಿದ್ರೆ ಉಳಿದವ್ರನ್ನ ಖಾಲಿ ಮಾಡ್ಬೇಕು. ಇಲ್ಲಿವರೆಗೆ ಏನ್ ಮಾಡ್ತಿದ್ರಿ? ಒಂದ್ ನಿಮಿಷ ಹೇಳ್ತೀನಿ ಕೇಳಪ್ಪ. ನಾವು 7 ವರ್ಷ ಆಯ್ತು. 3 ವರ್ಷದಿಂದನೂ 19 ಸಭೆ ಆಗಿದೆ. 19 ಸಭೆಯಲ್ಲೂ ಇದು ಚರ್ಚೆ ಮಾಡಿದೀವಿ. ಮಾಜಿ ಮಂತ್ರಿಗಳಿದ್ರು, ಆವಾಗ ಮಂತ್ರಿಗಳಿದ್ದಾಗ ಸಂದರ್ಭದಲ್ಲೂ ಚರ್ಚೆಗಳು ನಡೆದಿದೆ. ಬಾಯ್ಕಟ್ ಮಾಡಿದೀವಿ, ಮೀಟಿಂಗ್ಗಳನ್ನ ಬಾಯ್ಕಟ್ ಮಾಡಿದೀವಿ ಇದೇ ವಿಚಾರವಾಗಿ. 19 ಸಭೆಯಲ್ಲೂ ಇದೊಂದು ಅಜೆಂಡಾ ಇಲ್ದಿದ್ರು ಈ ಅಜೆಂಡಾ ತಗೊಂಡು ಮಾತಾಡಿದೀವಿ, ಸಭೆಯಲ್ಲಿ ತೀರ್ಮಾನಗಳು ಮಾಡಿದೀವಿ. ಆದ್ರೂ ಇವರು ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯಿಂದ ಇವತ್ತು ನಾವು ಬೀದಿಗೆ ಅಂತ ಸ್ಥಿತಿ ನಿರ್ಮಾಣ ಆಗಿದೆ.
ಇವತ್ತು ನಾವು ಬೀದಿಗೆ ಅಧಿಕಾರಿಗಳು ಮತ್ತು ಹಳೆ ಸದಸ್ಯರಿಂದ ಸದಸ್ಯರದ್ದು ಯಾವ್ದು ಸೈಟ್ ತೋರಿಸಿ ಸರ್. ಇರ್ಬೋದು 40 ವರ್ಷದಿಂದ ಬೇರೆ ಬೇರೆ ಯಾರಾದರೆ ಅಲ್ಲ ಇರ್ಬೋದು ನಾವು 19 ಮೀಟಿಂಗ್ ಮಾಡಿದೀವಿ, 19 ಮೀಟಿಂಗ್ ಇದೆ, ಅಜೆಂಡಾ ತಂದು ತೋರಿಸಿ ಎಲ್ಲಾ ಮೀಟಿಂಗ್ ಅಲ್ಲೂ ರೈಸ್ ಮಾಡಿರೋದು ಇವತ್ತು ತೋರಿಸಿದಾರ. ಆಮೇಲೆ ನಾವು ಹಾಗಾಗಿ ಲೀಗಲ್ ಆಗಿ ಹೋಗುವಂತದ್ದೇನು ಲೀಗಲ್ ಅದಕ್ಕೆ ಪ್ರಯೋಗ ಮಾಡುವಂತದ್ದು ಏನೂ ಇಲ್ಲ. ಯಾಕಂದ್ರೆ ಅವ್ರು ಇರೋದೇ ಅಲ್ಲಿರೋದೇ ಬೇರೆಯವರು ಅತಿಕ್ರಮಣ ಪ್ರವೇಶದಲ್ಲಿ ನೋಡಿ ಸರ್. ನಾನು ಹೋಗಿ ಕೂತ್ಕೋಬಹುದು ಸರ್, ಆ ಅಂಗಡಿ ಒಳಗೆ ನಾನು ಹೋಗಿ ಕೂತ್ಕೋಬಹುದು. ಯಾರು ಅಂಗಡಿ ಮಾಲೀಕನೇ ಇಲ್ಲ ಅಲ್ಲಿ, ನಮ್ದೇ ಅಂಗಡಿ ಅಂತ ಹೋಗಿ ಇವತ್ತು ನಾನು ಕೂತ್ಕೋಬಹುದು. ಚೀಲ ಆಸ್ತಿ ಟಮಾಟೆ ಹಣ್ಣು ಮಾಡ್ತೀವಿ ಅಂಗಡಿ ಮುಂದೆ. ನಮ್ಮ ನಾಲ್ಗೆ ಶುದ್ಧವಾಗಿರ್ಲಿ ಅಷ್ಟೇ, ನಮ್ಮ ನಾಲ್ಗೆ ಶುದ್ಧವಾಗಿರ್ಲಿ ಅಷ್ಟೇ. ಈ ಡೇಟಲ್ಲಿ ಬಂದು ತಾಲೂಕು ದಂಡಾಧಿಕಾರಿ ಹೇಳಿರೋದು ನಮ್ಮ ಹತ್ರ ಇದೆ, ಮಾಹಿತಿ ಇದೆ, ಮಾಹಿತಿ ಇದೆ ನಮ್ಮ ಹತ್ರ. ಇಲ್ಲ ನಮ್ಮ ಹತ್ರ ಮಾಹಿತಿ. ಹೋರಾಟ 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 ಬೀಗ ಹಾಕೋರ್ಗೆ ಹೋರಾಟ. ಅದನ್ನ ರಿನೋವೇಷನ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಈಗ ನಾವು ಏನು ವಾಸಕ್ಕೆ ಯೋಗ್ಯವಾಗಿಲ್ವಲ್ಲ, 6 ಅಂಗಡಿ ತೆರವುಗೊಳಿಸ್ಬೇಕಂತಂದಿದೆಯಲ್ಲ, ಅವಕ್ಕೆ ನಾವು ಈಗ ಲಾಕ್ನ ಅವ್ರು ಹಾಕಿದ್ರೆ ಅದನ್ನೇ ಸೀಲ್ ಮಾಡ್ಕೊಂಡು ಬರ್ತೀವಿ. ಅದು ಲಾಕ್ ಹಾಕಿ ನಮ್ಮ ಲಾಕ್ ಹಾಕಿ ಮಾಡ್ಕೊಂಡು ಬರ್ತೀವಿ. ಈಗ ಏನು 6 ಅಂಗಡಿ ಶಿಥಿಲವಾಗಿದೆಯಲ್ಲ, ಬಿದ್ದೋಗಂಥ ಸ್ಥಿತಿಯಲ್ಲಿದೆ ಅಂಥವನ್ನ ಹಾಕಿದ್ರೆ ಅದಕ್ಕೆ ನಾವು ಸೀಲ್ ಮಾಡ್ಕೊಂಡು ಬರ್ತೀವಿ. ಅದು ಹಾಕಿಲ್ಲ ಅಂದ್ರೆ ನಾವು ಅದನ್ನ ಲಾಕ್ ಮಾಡ್ಕೊಂಡು ಬರ್ತೀವಿ. ಅಲ್ಲ ನೀವು ಪಬ್ಲಿಕ್ ಅಲ್ಲಿ ಏನ್ ಹೇಳಿರಿ ನಿಮಿಷ ಹೇಳಿ ಸರ್. ಇನ್ನು ಮಿಕ್ಕಿದ್ದೇನಾಗಿದೆ ಅಂದರೆ ಈಗ ನಾವು ಇದು ಮಾಡೋದಕ್ಕೆ ಇದೆ ಅಂತಂದೆ, ಆಕ್ಷನ್ ಮಾಡೋದಕ್ಕೆ ಅವಕಾಶ ಇದೆ ಅಂತಂದೆ ಹೇಳಪ್ಪ. ಹಾಗಾಗಿ ಈಗ ಏನು ಅವು ಇದಿದೆ ಬೀಳುವಂಥ ಸ್ಥಿತಿಯಲ್ಲಿ ಇದೆಯಲ್ಲ, ಅದು ಜನರಿಗೆ ಅನಾನುಕೂಲ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ಅವನ್ನ ಮಾಡ್ತಾ ಇದ್ವಿ. ಈಗ ಅದನ್ನ ಮಾಡಿಕೊಂಡು ಅದನ್ನ ಏನಿದೆ ಪ್ರೊಸೀಜರ್ ಪ್ರಕಾರ ನಾವು ಆಕ್ಷನ್ ಮಾಡಿಕೊಂಡು ಅವನ್ನು ಆಕ್ಷನ್ ಮಾಡಿ ಯಾರು ಅವನು ಒಪ್ಕೊಂಡ್ರೆ ಅವನಿಗೆ ಕೊಡ್ತೀವಿ. ಮೂಲ ಇದ್ದರೆ ಹೊಸಬರಿಗೆ ಅವಕಾಶ ಮಾಡಿಕೊಡ್ತೀವಿ. ಏನು ರಿಸರ್ವೇಷನ್ ಇದೆ ಅದ್ರ ಪ್ರಕಾರ ಸುತ್ತೋರ ಪ್ರಕಾರ ನಾವು ಆಕ್ಷನ್ ಮಾಡೋದು ಕ್ರಮ ತಗೊಳ್ತೀವಿ. ಅಲ್ಲ ಸರ್, ಈಗ ಮನೆ ಒಳಗೆ ಇಟ್ಬಿಟ್ಟು ಗೋಡೆ ಹೊಡಿತೀನಿ ಅಂದ್ರೆ ಯಾರೋ ಹೋಗ್ತಾರ. ಅದನ್ನು ಕುಡಿಸ್ಬಿಟ್ಟು ನಾನು ಹರಾಜು ಮಾಡ್ತೀನಿ, ಆಮೇಲೆ SC/ST ಪ್ರಕಾರ ರೋಸ್ಟರ್ ಮೇಂಟೈನ್ ಮಾಡ್ತೀನಿ ಅಂದ್ರೆ ಅವನು ಕೋರ್ಟಿಗೆ ಹೋಗ್ತಾನೆ. ಅವಕಾಶ ಇರುತ್ತೆ, ಕೋರ್ಟಿಗೆ ಹೋಗ್ತಾನೆ. ಸರ್ ಈಗ ಬೀಗ ಹಾಕೋಗಿ ಸರ್ ಫಸ್ಟ್ 52 ಮಳಿಗೆಗಳಿಗೆ, ಆಮೇಲೆ ನೋಡೋಣ. ಸ್ವಲ್ಪ ಇರಿ. ತಾಲೂಕು ದಂಡಾಧಿಕಾರಿಗಳು ಅವತ್ತು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಕ್ರಮ ವಹಿಸಿ. ನಿನ್ನೆ ನೀವು ಇದನ್ನೆಲ್ಲ ನಿರ್ಣಯ ತಗೊಂಡು ಟಾಮ್ ಓಡಿಸಿದ್ದೀರಾ. ನಾವು ಖಾಲಿ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಇಡೀ ಹುಳಿಯಾರ್ನಲ್ಲಿ ಟಾಮ್ ಓಡಿಸಿದ್ದೀರಾ. ನಾವು ಕೇಳ್ತಾ ಇಲ್ಲ, ಹುಳಿಯಾರ್ ಜನತೆ ಕೇಳ್ತಾ ಇದ್ದಾರೆ. ಜನತೆ ಉತ್ತರ ಕೊಡಿ. ಸಮಂಜಸವಾಗಿ 12 ವರ್ಷ ಟರ್ಮ್ ಇದೆ, ನಮ್ಮ ನಿಯಮಾವಳಿ ತೆಗೆದು ನೋಡಿ. 12 ವರ್ಷ ದಾಟಿದ ಮೇಲೆ ರಿಯಾಕ್ಷನ್ ಮಾಡಬೇಕು ಅಂತ ನೀವು ಮಾಡಿಲ್ಲ. ನೀವು ಕ್ರಮ ವಹಿಸಿ. ಬಂದಿಲ್ಲ ನಿಮ್ಮ ಹತ್ರ. ಅವಶ್ಯಕತೆ ಈಗ 52 ಜನದಾಗೆ 6 ಜನ ಯಾಕೆ ಬಲಿ ಕೊಡೋಣ? ಕೊಟ್ರೆ ಅಷ್ಟು ಜನ ಕೊಡ್ರಿ, ಆಮೇಲೆ 6 ಜನ ನಿಮ್ಮನ್ನ ಬಿಟ್ಬಿಡ್ತಾರ. ಅವ್ರು ಬಿಡ್ತಾರ ಬಿಡೋದು ನಮಗೇನು ಬೇಡವಾದ ವಿಚಾರ. ನಡೀರಿ, ಬಸ್ ಸ್ಟ್ಯಾಂಡಿಗೆ ನಡೀರಿ ಸರ್. ಮಹೇಶ್ ಅದೆಲ್ಲ ಬೇಕಾಗಿರೋದು. ಈಗ ಹರಾಜ್ ಮಾಡ್ತೀವಲ್ಲ, ಹರಾಜ್ ಮಾಡಿದಾಗ ಯಾರು ಹೊಡೆಯೋದಿಕ್ಕೆ? ಈ ಅಧಿಕಾರಿಗಳೇನೆ ಹೊಡೆಯೋದಿಕ್ಕೆ. ಅವ್ರ ಜೀವಕ್ಕೆ ಇವರೇ ಈಗ ಕೂತಿರ್ತಿದ್ದಾರೆ. ಅವ್ರ ಜೀವಕ್ಕೆ ಏನಾರ ಬಿದ್ದರೆ ಇವರೇ ಕೂತು. ಇಲ್ಲಿವರೆಗೂ ಯಾವ ಅಧಿಕಾರಿನೂ ಬಂದು ನಮ್ಮನ್ನ ಕೇಳಿರಲಿಲ್ಲ. 5 ದಿವಸ ಇವತ್ತು ಹಣವಂತರಿಗೆ ನೋವಾಗ್ತಿದೆ ಅಂತ ಇನ್ನೊಬ್ಬರ ಅಧಿಕಾರಿಗಳು ಬಂದ್ದಾರೆ. 50 ಜನ ಫೋನ್ ಮಾಡಿದ್ದಾರೆ. 6 ತಿಂಗಳು ಇಲ್ಲಿ ನಾವು ಜನಪ್ರತಿನಿಧಿಗಳು ಮರ್ಯಾದೆ ಕಳ್ಕೊಂಡೋಗ್ಲಿ. 50 ವರ್ಷದ ಸಂಬಂಧ ಇರಾಳೆಯಿಂದ ಯಾರೇ ಅಧಿಕಾರಿಗಳಾಗ್ಲಿ, ಒಬ್ಬ ಸಾಮಾನ್ಯ ಪ್ರಜೆ ಯಾರ ದುಡ್ಕೊಂಡು ತಿನ್ನಕ್ಕೆ ಯಾರು ಬಿಡ್ಬಾರ್ದವ್ರಿಗೆ ಎಬ್ರಿಸೋದಾಗ್ಲಿ, ರೋಡಲ್ಲಿ ಇಟ್ಕೊಂಡು ಮಾತಾಡೋದಾಗ್ಲಿ ಮಾಡಿದ್ರೆ
ಪರಿಣಾಮ ನೆಟ್ಟಿಗಿರಲ್ಲ. ಯಾಕೆಂದ್ರೆ ಇವತ್ತು ನೀವು ಬಂಡವಾಳಶಾಹಿಯರ ಪರವಾಗಿ ನಿಂತ್ಕೊಂತಿದ್ದೀರಾ. ಬಡವ್ರಿಗೆ ಒಂದು ಖಾತೆ ಮಾಡಕ್ 1.5 ತಿಂಗಳು ಮಾಡ್ತಾರೆ. ಅದೇ 1 ನಿಮಿಷಕ್ಕೆ ಅಧಿಕಾರಿ ಚೇಂಜ್ ಆಗ್ತಾರೆ.